ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಮ್ಮೆ ಈ ರೀತಿ ಚುರುಮುರಿಯನ್ನು ಮಾಡಿ ಇಟ್ಕೊಂಡ್ರೆ ಒಂದು ತಿಂಗಳವರೆಗೆ ಗರಿಗರಿಯಾದ ಒಂದು ರುಚಿಯಾದ ಚುರುಮುರಿ ಅಥವಾ ಸ್ನ್ಯಾಕ್ಸನ್ನು ತಿನ್ಬೋದು. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ವಿಧಾನ. ನೀವು ಖಂಡಿತ ಮನೆಯಲ್ಲಿ ತುಂಬ ಸಲ ಚುರುಮುರಿಯನ್ನು ತಯಾರಿಸಿರ್ತೀರ, ಆದರೆ ತುಂಬ ವೆರೈಟಿಯಾಗಿ ನಾವು ಚುರುಮುರಿಯನ್ನು ತಯಾರಿಸ್ಕೊಳ್ಬೋದು. ಸೊ ಈ ಒಂದು ಒಗ್ಗರಣೆ ಮಂಡಕ್ಕಿ ಅಂತಾರೆ ಕೆಲವರು, ಹಾಗೆ ಇದನ್ನು ಚುರುಮುರಿ ಅಂತ ಈ ಕಡೆ ಅಂತೀವಿ. ಸೊ ಒಂದೊಂದು ಊರಲ್ಲಿ ಒಂದೊಂದು ಥರ ಕರೀತಾರೆ. ಸೊ ನಿಮ್ಮ ಊರುಗಳಲ್ಲಿ ಏನು ಅಂತ ಹೇಳ್ತಾರೆ ಈ ಒಂದು ರೆಸಿಪಿಗೆ ಅನ್ನೋದನ್ನು ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಮೊದಲನೇದಾಗಿ ನಾನಿಲ್ಲಿ ಒಂದು 3-4 ಲೀಟರ್ ಆಗುವಷ್ಟು ನಾನು ಇಲ್ಲಿ ಪುರಿಯನ್ನು ತೊಗೊಂಡಿದ್ದೀನಿ. ಅಂದರೆ ಮಂಡಕ್ಕಿ ಅಂತ ಹೇಳ್ತೀವಲ್ಲ, ಅದನ್ನು ತೊಗೊಳ್ತಾ ಇದ್ದೀನಿ. ಸೊ ಇಲ್ಲೆಲ್ಲ ನಾವು ಪುರಿ ಅಂತಲೇ ಹೇಳೋದು ಇದನ್ನು. ನಿಮ್ಮ ಊರಲ್ಲಿ ಏನಂತ ಹೇಳ್ತಾರೆ ಅಂತ ತಪ್ಪದೆ ತಿಳಿಸಿ ಫ್ರೆಂಡ್ಸ್. ನಂತರ ಇವಾಗ ಒಂದು ಪ್ಯಾನಿಗೆ ಇವಾಗ ಒಂದು 2 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಕಡಲೆ ಬೀಜವನ್ನು ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಬಿಸಿಯಾಗಲಿ. ಅದಾದ ನಂತರ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕಡಲೆ ಬೀಜ ನಿಮಗೆ ಇಷ್ಟ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ನಿಮ್ಗೆ ಇಷ್ಟ ಇಲ್ಲ ಅನ್ನೋದಾದರೆ ಕಮ್ಮಿ ಸೇರಿಸ್ಕೊಳ್ಬೋದು. ಸೊ ಫ್ರೆಂಡ್ಸ್, ನೀವಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಈಗ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿ ಇದು. ಸೊ ಖಂಡಿತವಾಗ್ಲೂ ತುಂಬಾ ಸ್ನ್ಯಾಕ್ಸ್ಗಳನ್ನು ನಾವು ತಯಾರಿಸ್ತಾನೆ ಇರ್ತೀವಿ. ಬೋಂಡ, ಬಜ್ಜಿ, ಈ ಥರ ಚುರುಮುರಿ ಅಂತ ಹೇಳಿ. ಸೊ ಅವೆಲ್ಲದೂ ಕೂಡ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ಕೂಡ. ಆದರೆ ಇದನ್ನು ಒಂದು ಸಲ ತಯಾರಿಸಿ ಒಂದು ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಡ್ಬೋದು, ಅಷ್ಟೇ ಗರಿಗರಿಯಾಗಿರುತ್ತೆ. ಹಾಗೆ ಇದನ್ನು ಸರ್ವ್ ಮಾಡ್ಕೋಬೇಕಾದ್ರೆ ಹೇಗೆ ಸರ್ವ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಈಗ ನೋಡ್ಬೋದು ಕಡಲೆ ಬೀಜ ಎಲ್ಲ ಫ್ರೈ ಆಗಿದೆ, ಅದನ್ನು ತೆಗೆದಿಟ್ಕೊಂಡಿದ್ದೀನಿ. ಮತ್ತು ನಾನು ಗೋಡಂಬಿಯನ್ನು ಕೂಡ ಅದನ್ನು ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನೋಡ್ಬೋದು ಇಲ್ಲಿ ಬಾದಾಮಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬಾದಾಮಿ ಕೂಡ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ಅದನ್ನು ಕೂಡ ತೆಗೆದಿಟ್ಕೊಬೇಕಾಗುತ್ತೆ. ಸೊ ಈಗ ಇಲ್ಲಿ ಕೊಬ್ಬರಿಯನ್ನು ತಗೊಳ್ತಾ ಇದ್ದೀನಿ. ಕೊಬ್ಬರಿ ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕೆಲವರೆಲ್ಲ ಪುರಿ ಜೊತೆ ಕಾಯಿಯನ್ನು ಸೇರಿಸಿ ತಿಂತಾರೆ, ಆ ಟೇಸ್ಟ್ ಸಖತ್ತಾಗಿರುತ್ತೆ ಅಂತ ಹೇಳಿ. ಹಾಗೆ ಕೊಬ್ಬರಿಯನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕೊಬ್ಬರಿಯನ್ನು ಸೇರಿಸ್ಕೊಂಡು ನಾನು ಅದನ್ನು ಕೂಡ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಅದಾದ ನಂತರ ಇವಾಗ ಇಲ್ಲಿ ದ್ರಾಕ್ಷಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ ನಿಮಗೆ ಇಷ್ಟ ಇದ್ದರೆ ಉಪಯೋಗಿಸಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ. ಸೊ ದ್ರಾಕ್ಷಿ ಕೂಡ ನಾವು ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆ ಕರಿಬೇವು ನೋಡ್ಬೋದು ಇಲ್ಲಿ. ಸೊ ಹಸಿ ಕರಿಬೇವನ್ನೇ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಗರಿಗರಿಯಾಗಿ ಆಗಬೇಕು, ಪೂರ್ತಿಯಾಗಿ ಗರಿಗರಿ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಬಿಸಿ ಎಣ್ಣೆಗೆ ಹಾಕಿ 1-2 ಸೆಕೆಂಡ್ ಹಾಗೆ ಬಿಟ್ಟರೆ ಸಾಕು, ನಮಗೆ ಗರಿಗರಿಯಾಗಿ ಬಂದ್ಬಿಡುತ್ತೆ ಈ ಒಂದು ಕರಿಬೇವು. ಸೊ ಈಗ ಆಗಿರೋ ಅಂಥದ್ದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ. ನಂತರ ಈಗ ದೊಡ್ಡದೊಂದು ಬಾಣಲೆ ಅಥವಾ ಕಡಾಯಿಯನ್ನು ಇಟ್ಕೊಂಡಿದ್ದೀನಿ. ಸೊ ನೋಡ್ಬೋದು ಇಲ್ಲಿ 1-2 ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು, ಅದೇ ಎಣ್ಣೆಯನ್ನು ಸೋಸಿ ಹಾಕ್ಕೊಂಡಿದ್ದೀನಿ. ಆಯಿತಾ? ಇದಕ್ಕೆ ಬೇಕು ಅಂತಂದರೆ ನೀವು ಬೇರೆ ಎಣ್ಣೆ ಕೂಡ ಉಪಯೋಗಿಸ್ಕೋಬೋದು, ಅಥವಾ ತುಪ್ಪ ಹಾಕ್ಕೊಳ್ತೀವಿ ಅಂದರೆ ತುಪ್ಪ ಕೂಡ ಹಾಕ್ಕೊಳ್ಬೋದು. ನಂತರ ಒಂದು ಹಸಿರು ಮೆಣಸಿನಕಾಯಿ, 1 ಅಥವಾ 2 ನಿಮಗೆ ಎಷ್ಟು ಬೇಕು ಇಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ. ಹಸಿರು ಮೆಣಸಿನಕಾಯಿ ಈ ರೀತಿ ಕೆಂಪಗಾಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಹಸಿ ಇದ್ದರೆ ಅದು ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಡ್ರೈ ಆಗಬೇಕು ಚೆನ್ನಾಗಿ ನಮಗೆ ಹಸಿರು ಮೆಣಸಿನಕಾಯಿ, ಅದು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿಣ ಸೇರಿಸ್ಕೊಳ್ತಾ ಇದ್ದೀನಿ. ಅರಿಶಿಣ ಹಾಕಿದ ನಂತರ ಇದಕ್ಕೆ ಬೆಳ್ಳುಳ್ಳಿ ಏನು ಕೂಡ ಸೇರಿಸ್ಕೊಳ್ತಾ ಇದ್ದಿಲ್ಲ ನಾನು ಇಲ್ಲಿ. ಬೆಳ್ಳುಳ್ಳಿ ಆಗಲಿ ಒಣಮೆಣಸಿನ್ಕಾಯಿ ಆಗಲಿ ಏನೂ ಹಾಕ್ಕೊಳ್ತಾ ಇಲ್ಲ. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಯಾಕೆಂದರೆ ಅದು ಕೂಡ ನಾವು ಮಾಡಿ ತೋರಿಸಿದ್ದೀನಿ ಆಲ್ರೆಡಿ ನನ್ನ ವಿಡಿಯೋದಲ್ಲಿ. ಯಾಕೆಂತಂದರೆ ಅದು ತುಂಬ ಟೇಸ್ಟಿ ಬರುತ್ತೆ, ಖಂಡಿತ ಅದರಷ್ಟೇ ಟೇಸ್ಟನ್ನು ಇದು ಕೊಡುತ್ತೆ ಫ್ರೆಂಡ್ಸ್. ಓಕೆ, ಸೊ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಹಸಿರು ಮೆಣಸಿನಕಾಯಿನೇ ಸಾಕು ಅನ್ನೋದಾದರೆ ನೀವು ಅಷ್ಟೇ ಸಾಕು ಅಂತ ಸುಮ್ಮನೆ ಆಗ್ಬೋದು. ಬಟ್ ಸ್ವಲ್ಪ ಖಾರ ಇದ್ದರೆ ಚಂದ ಖಾರ ಪುರಿ ಅನ್ನೋದು. ಸೊ ಅದಕ್ಕೋಸ್ಕರ ಸ್ವಲ್ಪ ಖಾರದ ಪುಡಿಯನ್ನು ಸೇರಿಸ್ಕೊಂಡು ಒಂದು ಸಲ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಟವ್ನ ಪೂರ್ತಿ ಲೋ ಫ್ಲೇಮ್ ಇಟ್ಕೊಳ್ಳಿ. ಹೇಗೆ ಅಂತ ಅಂದರೆ ನಮಗೆ ಪುರಿ ಸ್ವಲ್ಪ ಮೆತ್ತಗಿರುತ್ತೆ ಅಂತ ಅಂದ್ಕೊಳ್ಳಿ. ಪುರಿ ನಮಗೆ ಪೂರ್ತಿಯಾಗಿ ಕ್ರಿಸ್ಪಿಯಾಗಿ ಆಗಬೇಕು.
ನಾವು ಕೈಯಲ್ಲಿ ಹೀಗೆ ಮುರಿದ್ರೆ ಅದು ನೀಟಾಗಿ ಪುಡಿ ಆಗಬೇಕು, ಅಲ್ಲಿವರೆಗೂ ಪುರಿಯನ್ನು ಚೆನ್ನಾಗಿ ನಾವು ಒಂಚೂರು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಈಗ ಒಂದು ಪುರಿಯನ್ನು ತೆಗೆದು ತೋರಿಸ್ತೀನಿ, ನೋಡ್ಬೋದು ನೀವು ಇಲ್ಲಿ ನೋಡಿ ಎಷ್ಟು ನೀಟಾಗಿ ಆಗಿದೆ ಅಂತ. ಸೊ ನೋಡ್ಬೋದು ಕೈ ಸ್ವಲ್ಪ ನೆಂದಿದೆ, ಅದಕ್ಕೋಸ್ಕರ ಈ ರೀತಿಯಾಗಿ ನೀಟಾಗಿ ಆಗಿದೆ. ಸೊ ಇವಾಗ ಪುರಿಯನ್ನು ಚೆನ್ನಾಗಿ ನಾವು ರೋಸ್ಟ್ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಡಿದ್ದೀವಿ. ಈಗ ನೋಡ್ಬೋದು ಇಲ್ಲಿ ಕಡಲೆ ಬೀಜ, ಕೊಬ್ಬರಿ ಮತ್ತು ಗೋಡಂಬಿ, ಹಾಗೆ ಕರಿಬೇವು, ಬಾದಾಮಿ ಎಲ್ಲದನ್ನು ಕೂಡ ನಾವಿಲ್ಲಿ ಸೇರಿಸ್ಕೊಳ್ತೀವಿ. ಗೋಡಂಬಿಯನ್ನು ಹಾಗೆ ಹಾಕೋದು ಬೇಡ ಅಂತ ಕೈಯಲ್ಲೇ ಮುರಿದು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಕಟ್ ಮಾಡಿ ಹಾಕ್ಕೊಳ್ತೀವಿ ಅಂದರೆ ನೀವು ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಸೊ ನಿಮ್ಮ ಇಷ್ಟ. ಸೊ ನಾನು ಹೀಗೆ ಇರಲಿ ಅಂತ ಹಾಕ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಕೂಡ. ಈ ರೀತಿಯಾಗಿ ಹಾಕಿದ ನಂತರ ನಿಮಗೆ ಬೇಕು ಅಂತಂದರೆ ನೀವು ಜೀರಿಗೆ ಪುಡಿಯನ್ನು ಕೂಡ ಸೇರಿಸ್ಕೊಳ್ಬೋದು ಇದಕ್ಕೆ. ಅದು ಕೂಡ ತುಂಬ ಟೇಸ್ಟಿ ಅನಿಸುತ್ತೆ. ಸೊ ಈ ನಾನು ಅದನ್ನೆಲ್ಲ ಒಂದು ವಿಡಿಯೋದಲ್ಲಿ ಹಾಕಿ ತೋರಿಸಿದ್ದೀನಿ. ಅವೆಲ್ಲದೂ ಕೂಡ ಒಂದು ಸಲ ಮಾಡಿ, ಅದು ಟೇಸ್ಟು ಕೂಡ ಬೇರೆ ಬರುತ್ತೆ. ಇದನ್ನು ಕೂಡ ಒಂದು ಸಲ ತಯಾರಿಸಿ, ಇದು ಕೂಡ ಟೇಸ್ಟು ಚೇಂಜ್ ಇರುತ್ತೆ. ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹದ್ದು. ಮತ್ತು ಈ ರೀತಿ ಪುರಿಯನ್ನು ರೆಡಿ ಮಾಡಿ ನೀವು ಇಟ್ಕೊಂಡು ಒಂದು ತಿಂಗಳವರೆಗೂ ಕೂಡ ಒಂದು ಏರ್ ಟೈಟ್ ಕಂಟೈನರ್ ಇರುತ್ತಲ್ಲ ಗಾಜಿಂದು, ಅಥವಾ ಮಾಮೂಲಿಯಾಗಿ ಟೈಟ್ ಆಗಿರುವಂಥ ಮುಚ್ಚಳವನ್ನು ಹಾಕಿ ಅದನ್ನು ಮುಚ್ಚಿ ನೀವು ಒಂದು ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್. ತುಂಬಾ ಗರಿಯಾಗಿರುತ್ತೆ. ಖಂಡಿತವಾಗ್ಲೂ ಈ ವಿಧಾನದಲ್ಲಿ ಒಂದು ಸಲ ತಯಾರಿಸಿ ಹೇಗಿತ್ತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇವಾಗ ನಾನು ಈ ಒಂದು ಗಾಜಿನ ಒಂದು ಬಾಟಲ್ಗೆ ಎಲ್ಲ ಹಾಕಿ ಇಟ್ಟಿದ್ದೀನಿ. ಸೊ ಇವಾಗ ನಾನು ಮನೆಗೆ ಸರ್ವ್ ಮಾಡ್ಕೋಬೇಕಾದ್ರೆ, ಸಂಜೆ ಟೀ ಅಥವಾ ಕಾಫಿ ಜೊತೆ ಸರ್ವ್ ಮಾಡ್ಕೋಬೇಕು ಅಂದರೆ ಹೇಗೆ ಮಾಡ್ಕೊಳ್ಳೋದು ಅನ್ನೋದಾದರೆ, ಸೊ ಇವಾಗ ನೋಡಿ ಇದನ್ನು ಮುಚ್ಚಿ ಒಂದು ಕಡೆ ಇಟ್ಬಿಡೋಣ. ಒಂದು ತಟ್ಟೆಗೆ ಸ್ವಲ್ಪ ಪುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಒಗ್ಗರಣೆ ಮಾಡಿರುವಂತಹ ಒಂದು ಮಂಡಕ್ಕಿ ಅಥವಾ ಪುರಿ ಅಂತ ಹೇಳ್ಬೋದು ಇದನ್ನು. ಸೊ ಈಗ ಸ್ವಲ್ಪ ತಟ್ಟೆಗೆ ಹಾಕ್ಕೊಂಡ ನಂತರ ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು ಸಣ್ಣಗೆ ಕಟ್ ಮಾಡ್ಕೋಬೇಕು. ಸಣ್ಣಕ್ಕಿದ್ರೇ ಚೆಂದ ನಮಗೆ ಈ ಒಂದು ಪುರಿಗೆ. ಸೊ ಇವಾಗ ನೋಡ್ಬೋದು ಇದಕ್ಕೆ ಸ್ವಲ್ಪ ಟೊಮ್ಯಾಟೊ, ಒಂದು ಅರ್ಧ ಟೊಮ್ಯಾಟೊವನ್ನು ಕಟ್ ಮಾಡಿ ಸಣ್ಣದಾಗಿ ನಾನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಬೇಕು ಅಂತಂದರೆ ನೀವು ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಕೂಡ ಸೇರಿಸ್ಕೊಳ್ಬೋದು. ಸೊ ನಾನು ಬೇಡ ಅಂತ ಹೇಳಿ ಹೀಗೆ ಇಷ್ಟೇ ಸಾಕು, ಯಾಕೆಂದರೆ ನಾವು ಟೊಮ್ಯಾಟೊವನ್ನು ಹಾಕ್ಕೊಂಡಿದ್ದೀವಲ್ಲ, ಅದಕ್ಕೋಸ್ಕರ ಇಷ್ಟೇ ಸಾಕು ಅಂತ ಹೇಳಿ ನಾನು ತಗೊಂಡಿರೋ ಅಂತಹದ್ದು. ಈಗ ಇದನ್ನು ಸರ್ವ್ ಮಾಡೋದಕ್ಕೆ ಈ ರೀತಿಯಾಗಿ ನಾನು ಟೀ ಕಾಫಿ ಜೊತೆ ಇದನ್ನು ಸರ್ವ್ ಮಾಡ್ಕೊಳ್ತೀನಿ. ಹೀಗೆ ನೀವು ಕೂಡ ಮನೆಯಲ್ಲಿ ರುಚಿಯಾಗಿರುವಂತಹ, ಈಸಿಯಾಗಿರುವಂತಹ ಒಂದು ಸಂಜೆ ಟೈಮಿಗೆ ಬೇಕಾಗಿರುವಂತಹ ಒಂದು ಸ್ನ್ಯಾಕ್ಸನ್ನು ತಯಾರಿಸಿ ಇಟ್ಕೊಂಡು ನೀವು ಕೂಡ ತಿಂದು ಹೇಗಿತ್ತು ಅಂತ ತಪ್ಪದೇ ತಿಳಿಸಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡಿ. ಇವತ್ತಿನ ಈ ವಿಡಿಯೋನೇ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.